ಇದೆ. ನನ್ನ ಪಕ್ಷದ ಪರವಾಗಿ ನಿಲ್ಲಲೇಬೇಕು, ಕಾರ್ಯಕರ್ತರ ಪರವಾಗಿ, ಮುಖಂಡರ ಪರವಾಗಿ ನಾವು ನಿಲ್ಲಲೇಬೇಕು, ನಾವು ಪಕ್ಷವನ್ನು ಗೆಲ್ಲಿಸಲೇಬೇಕು. ಅದೇ ರೀತಿ ಇವತ್ತು ನಾನು ಇಡೀ ತಾಲೂಕಾದ್ಯಂತ ಕೆಲಸ ಮಾಡ್ತಾ ಇದ್ದೀನಿ. ಈಗ ಮುಂದೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಬಂತು. ಆ ಎಲೆಕ್ಷನ್ ನಾವು ಬರಬಾರ್ದು ಅಂತೇಳಿ ನಮ್ಮನ್ನು ಹೆದರಿಸುವಂತ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. ಅವರಿಗೆ ಸೋಲಿನ ಭಯ ಶುರುವಾಗಿದೆ. ಪಟ್ಟಣ ಪಂಚಾಯತ್ ಹಗರಣಗಳನ್ನ ಪಟ್ಟಣ ಪಂಚಾಯತ್ ಜನತೆಗೆ ತಂದ್ಬಿಡ್ತೀವಿ ಅಂತ. ಈಗ ವಾಜಪೇಯಿ ನಿವೇಶನ ಕೊಟ್ಟರು, ವಾಜಪೇಯಿ ನಗರದಲ್ಲಿ ಇವರು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ, ಸದಸ್ಯನಾಗಿ ಕೆಜಿ ನಾಯಕ ನಿವೇಶನಗಳನ್ನು ಹಂಚಿಕೆ ಮಾಡಿದರು. ಆ ಹಂಚಿಕೆಯಲ್ಲಿ ಯಾರಿಗೂ ಬಡವರಿಗೆ ಸಿಗ್ಲಿಲ್ಲ. ಅಲ್ಲಿದ್ದವರಿಗೆಲ್ಲ ಬಡವರಿಗೆ ಸಿಗದೆ ಹಣ ಇದ್ದವರಿಗೆ ಹಿಂಬಾಲಕರಿಗೆ ಸಿಕ್ಕಿದೆ. ಅದನ್ನ ಲೋಕಾಯುಕ್ತರಿಗೆ ಬರಿತಾ ಇದ್ದೀನಿ ನಾನು, ತನಿಖೆ ಮಾಡಬೇಕು ಅಂತ. ನ್ಯಾಯಯುತವಾಗಿದ್ದವ್ರಿಗೆ ಸಿಗಬೇಕು. 15 ವರ್ಷ ಇಲ್ಲಿ ವಾಸವಾಗಿರ್ಬೇಕು, ಅವರಿಗೆ ಅಧಿಕೃತವಾಗಿ ಬಾಡಿಗೆ ಮನೆಯಲ್ಲಿ ಇರಬೇಕು. ಅಂಥವರಿಗೆ ಬಡವರಿಗೆ ನೋಡಿ ನಿವೇಶನಗಳನ್ನು ಹಂಚಿಕೆ ಆಗಬೇಕು. ಆದರೆ ಅಂಥದ್ದು ಯಾವುದೂ ಕೂಡ ಆಗಿಲ್ಲ. ಇನ್ನು ಅಂಗಡಿಗಳನ್ನು ಹರಾಜಾಗ್ತದೆ. ಸರ್ಕಾರಕ್ಕೆ ಎಷ್ಟು ನಷ್ಟಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಪಟ್ಟಣ ಪಂಚಾಯತ್ ಅಂದ್ರೆ ಒಂದು ಕೆಜಿ ನಾಯಕನ ಒಂದು ಅಡ್ಡ, ಅದು ಯಾರೇ ಜನರಿಗೆ ಹೆಲ್ಪ್ ಮಾಡೋಕ್ಕಾಗಿ ಅಲ್ಲ, ಅವನು ಜೋಬ್ ತುಂಬಿಸ್ಕೊಳ್ಳಿಕ್ಕೆ ಅಲ್ಲಿ ಒಂದು ಈ ಅಂಗಡಿಗಳನ್ನೆಲ್ಲ ಹರಾಜು ಮಾಡಿದ್ದಾರೆ. ಈ ಸ್ವಲ್ಪ ತಿಂಗಳ ಹಿಂದೆ ಅಲ್ಲಿ ಏನ್ ಮಾಡಿದ್ದಾರೆ, ಕಾಯ್ದೆ ಪ್ರಕಾರ ಮಾಡಿದ್ದಾರೆ ನಿಜ. ಆದ್ರೆ ಕಾಯ್ದೆ ಹೇಗೆ, ಯಾರು ಅಂಗಡಿ ಹರಾಜು ಮಾಡ್ತಾನೆ ಈ ರೀತಿ ಹರಾಜನ್ನು ಮಾಡಿ ಯಾರಾದ್ರೂ ಬೇರೆ ಹರಾಜು ಮಾಡಿದ್ರೆ ಅವರಿಗೆ 5% ಮತ್ತೆ ಕಟ್ಟಿದ್ರೆ ಹಿಂದಿನವನಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿ, ಎಲ್ಲ ಕಮಿಟ್ಮೆಂಟ್ ಮಾಡಿ ಸದಸ್ಯರೆಲ್ಲ ಮಾತಾಡಿಕೊಂಡು ಕೊಡಿಸುವಂತ ವ್ಯವಸ್ಥೆ ಆಗ್ತಾ ಇದೆ. ಇದನ್ನು ಕೂಡ ಇದು ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ. ಈ ಒಂದು ಕಮಿಟ್ಮೆಂಟ್ ಇಂದ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗ್ತಾ ಇದೆ. ಇದು ಕೂಡ ಸರ್ಕಾರ ತಕ್ಷಣ ಒಂದು ಸಮಿತಿಯನ್ನು ರಚನೆ ಮಾಡಿ ನಾವು ಉಸ್ತುವಾರಿ ಸಚಿವರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ, ನಮ್ಮ ಶಾಸಕರಿಗೂ ಮನವಿಯನ್ನು ಮಾಡ್ತೀವಿ. ಈ ರೀತಿ ಅಕ್ರಮಗಳು ಆಗಬಾರ್ದು. ಈ ಅಕ್ರಮಗಳನ್ನು ತಡೆಗಟ್ಟಬೇಕು. ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು. ಈ ರೀತಿ ಅಕ್ರಮವನ್ನು ಮಾಡ್ತಿರುವಂತ ಕೆಜಿ ನಾಯಕನ ದಬ್ಬಾಳಿಕೆಯನ್ನ, ದುರಾಡಳಿತವನ್ನ ಜನ ಮುಂದಿನ ದಿವಸದಲ್ಲಿ ಈ ಸಿದ್ದಾಪುರದಲ್ಲಿ ಕ್ಲೋಸ್ ಮಾಡಬೇಕು ಅಂತಕ್ಕಂಥ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ.